ಸುದ್ದಿ ಸಂಜೆಗೆ ಸ್ವಾಗತ. ನಾನು ಅಂಜನ್ ಕೆ ಕುಂದರ್. ಉಡುಪಿಯ ಕಡಿಯಾಳಿಯಲ್ಲಿ ನಡೆದಿದ್ದ ದುರ್ಗಾ ದೌಡು ಆಯೋಜಕರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಆಗಲಿದೆ ಎಂದು ಜಿಲ್ಲಾಧಿಕಾರಿ ಕೂರ್ಮಾರಾವ್ ಹೇಳಿದ್ದಾರೆ. ದುರ್ಗಾ ದೌಡು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮ ಪ್ರತಿನಿಧಿಗಳು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು, ದುರ್ಗಾ ದೌಡು ಕಾರ್ಯಕ್ರಮ ಸಂಬಂಧ ಈಗಾಗಲೇ ದೂರು ದಾಖಲು ಮಾಡಲಾಗಿದೆ. ಕಾನೂನು ರೀತಿಯಲ್ಲಿ ಅದರ ತನಿಖೆ ನಡೆಯಲಿದೆ. ಅದಕ್ಕೆ ಅದರದ್ದೇ ಆದ ಪ್ರೊಸೀಜರ್ ಇದೆ ಎಂದರು. ಅನುಮತಿ ಇಲ್ಲದ ಕಾರ್ಯಕ್ರಮದಲ್ಲಿ ಸಚಿವರು ಶಾಸಕರೇ ಭಾಗವಹಿಸಿದ್ದಾರಲ್ಲ ಎಂಬ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಡಿಸಿ, ದೂರು ದಾಖಲಾದ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಆಗಲಿದೆ ಎಂದು ಹೇಳಿ ನುಣುಚಿಕೊಂಡರು. ಉಳಿದಂತೆ ಜಿಲ್ಲೆಯಲ್ಲಿ ಮಾಸ್ಕ್ ಕಡ್ಡಾಯವಾಗಿದ್ದು ಮಾಸ್ಕ್ ಹಾಕದವರಿಗೆ ದಂಡವನ್ನು ವಿಧಿಸುವ ಕಾರ್ಯ ಮುಂದುವರೆದಿದೆ. ಜನರು ಜಾಗೃತರಾಗಿರುವುದರ ಜೊತೆಗೆ ಧೈರ್ಯವಾಗಿರಬೇಕು ಎಂದು ಹೇಳಿದರು. ಅದೇ ಸರ್, ಮೊನ್ನೆದು ಸಭೆ ಆಯ್ತಲ್ಲ, ಇದು ಇಲ್ಲಿ ನಮ್ಮ ದುರ್ಗಾ ದೌಡು ಮಿನಿಸ್ಟ್ರಿ ಇದ್ರು, MLA ಇದ್ರು, ಏನು ಸರ್ ನೀವು ಏನು ಹೇಳಲಿಕ್ಕೆ ಬಯಸ್ತೀವಿ? ಏನಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಾಗಿ ಪೊಲೀಸರು ಕರೆಕ್ಟಾಗಿ ಯಾವ ರೀತಿ ಕ್ರಮ ಆಗಬೇಕು ಅದನ್ನೆಲ್ಲ ಮಾಡ್ತಾ ಇರ್ತಾರೆ. ಎಲ್ಲಾದರೂ ವೈಲೇಷನ್ ಏನಾದರೂ ಆಗಿದ್ರೆ ಅದಕ್ಕೆ ಒಂದು ಕಾನೂನಿದೆ, ಅದಕ್ಕೆ ಒಂದು ಇದಿದೆ, ಅದಕ್ಕೊಂದು ಸಂಬಂಧಪಟ್ಟಾಗೆಲ್ಲ ಕ್ರಮ ಆಗ್ತಾ ಇರ್ತೀವಿ. ಓಕೆ, ಹೌದು ಸರ್. ಅಂದರೆ ಒಬ್ಬರು ಮಂತ್ರಿ MLA ಇರುವಾಗ ಅದು ನಿಮ್ಗೆ ಬೇರೆ ಮೆಸೇಜ್ ಹೋಗುತ್ತೆ ಸರ್. ಆದರೆ ಇದು ಇರಲಿಲ್ಲ, ಅದು ನಾನು ಚೆಕ್ ಮಾಡ್ತೀನಿ. ಏನಂದರೆ ಯಾಕಂದರೆ ನಾನು ಈಗಾಗಲೇ ಹೇಳಿದ್ದೀನಲ್ಲ, ಪ್ರತಿಯೊಂದಕ್ಕೂ ಕೂಡ ಈ ನಮ್ಮ ಸಿಸ್ಟಮಲ್ಲಿ ಒಂದು ಪದ್ಧತಿ ಇದೆ. ಕಾನೂನು ಪ್ರಕಾರವಾಗಿ ಏನಾಗಬೇಕು, ಅದಕ್ಕೆ ದೂರು ಕೊಟ್ಟಿದ್ರೆ ದೂರಕ್ಕೆ ಯಾವ ರೀತಿ ಇದಾಗಬೇಕು ಮತ್ತು ಯಾವ ರೀತಿ ಕ್ರಮ ಆಗಬೇಕು, ಅದೊಂದು ಸಿಸ್ಟಮ್ ಇದೆ, ಅದರ ಪ್ರಕಾರವಾಗಿ ಆಗ್ತದೆ. ಓಕೆ, ಮಾಸ್ಕ್ ಕಡ್ಡಾಯ ಸರ್, ತಾವು ಹೋಗ್ತಾರೆ ಫೀಲ್ಡ್ಗೆ, ಯಾವುದೇ ಜಿಲ್ಲಾಧಿಕಾರಿಗಳು ಮಾಸ್ಕ್ ಕಡ್ಡಾಯಕ್ಕೆ ಫೀಲ್ಡ್ಗೆ ಇಳಿದಿದ್ರು, ಅಲ್ಲೇ ಫೈನ್ ಆಗ್ತಾ ಇದ್ರು ಅಧಿಕಾರಿಗಳೊಟ್ಟಿಗೆ. ಆ ಥರ ತಮ್ಮದೇ ನಾನು ಡೆಫಿನೆಟ್ಲಿ ಹೇಳೋದು ಮಾಸ್ಕ್ ಕಡ್ಡಾಯ ಅನ್ನೋದ್ರ ಬಗ್ಗೆ ಮೊದಲದಾಗಿ ನಮ್ಮಿಂದ ಮಾದರಿಯಾಗಿ ನಾವು ಎಲ್ಲ ಮಾದರಿಯಾಗಿ ಕೆಲಸ ಮಾಡ್ತಾ ಇರಬೇಕಲ್ಲ. ನಮ್ಮನ್ನು ನೋಡಿಕೊಂಡು ಅಥವಾ ನಾವು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ, ಪ್ಲಸ್ ಹಂತದಲ್ಲಿ ಪ್ರತಿಯೊಂದು ಹಂತದಲ್ಲಿ ಕೂಡ ನಮ್ಮ ಟೀಚರ್ಸ್ ಮಾಡ್ತಾ ಇದ್ದಾರೆ, ನಮ್ಮ ಡಾಕ್ಟರ್ಸ್ ಮಾಡ್ತಾ ಇದ್ದಾರೆ, ನಮ್ಮ ಸ್ಟಾಫು ಎಲ್ಲರೂ ಕೂಡ ಅದನ್ನು ಪಾಲನೆ ಮಾಡೋ ರೀತಿಯಲ್ಲಿ ಆಗಿದ್ರೆ ಆಟೋಮೆಟಿಕ್ಕಾಗಿ ಸಾರ್ವಜನಿಕರಲ್ಲಿ ಕೂಡ ಒಂದು ಇದು ಆಗ್ತಾ ಇದೆ. ಈಗ ಒಂದು ಬಂದಿದೆ, ಒಂದು ಅರಿವು ಇದೆ, ಒಂದು ತಿಳುವಳಿಕೆ ಇದೆ. ಮತ್ತು ಕೆಲವು ಬಾರಿ ಈವನ್ ನಿರಂತರವಾಗಿ ಪೆನಾಲ್ಟಿ ಪ್ರಕ್ರಿಯೆ ಕೂಡ ನಡೀತಾ ಇದೆ, ಅದು ಯಾವಾಗಲೂ ಸ್ಟಾಪ್ ಆಗಲಿಲ್ಲ. ನಾವು ಫೋನಿನ ಪ್ರೋಗ್ರಾಮ್ ಕೂಡ ಮಾಡಿದ್ದೀವಿ, ಒಂದು ವ್ಯಾಕ್ಸಿನೇಷನ್ ಬಗ್ಗೆ, ಕೊರೋನಾ ಬಗ್ಗೆ. ಆವಾಗ ಕೂಡ ಜನರೇ ಹೇಳ್ತಾ ಇದ್ದಾರೆ, ಪೆನಾಲ್ಟಿ ಎಲ್ಲ ಮಾಡುವುದೆಲ್ಲ ಮಾಡ್ತಾ ಇದ್ದೀರಿ ಅನ್ನೋ ರೀತಿಯಲ್ಲಿ ಅವರೇ ಹೇಳ್ತಾರೆ. ಸೊ ಅದು ನಿರಂತರವಾಗಿ ನಡೀತಾ ಇರ್ತದೆ. ಓಕೆ, ಒಟ್ಟು ಕಂಟ್ರೋಲ್ ಇದೆ ಅಲ್ಲ ಸರ್? ಈಗ ಸದ್ಯಕ್ಕೆ ಅದೇ, ಈಗ ನೋಡಿ, ಕಂಟ್ರೋಲ್ ಅಂದರೆ ನಾವು ಅದೇ ಹೇಳ್ತಾ ಇದ್ದೀವಲ್ಲ, ನಾವು ನಮ್ಮ ಬಿಹೇವಿಯರ್ ಹೇಗೆ ಇರ್ತಾ ಇರ್ತದೆ ಅದರ ಬೇಸಿಸ್ ಮೇಲೆ ಮತ್ತೆ ಅದನ್ನು ಇರ್ತಾ ಇರ್ತದೆ. ನಾವು ಯಾವಾಗಲೂ ಕೂಡ ಅಲರ್ಟ್ ಆಗಿರಬೇಕು, ಜಾಗರೂಕತವಾಗಿರಬೇಕು, ಧೈರ್ಯದಿಂದ ಇರಬೇಕು, ಬಟ್ ಜಾಗರೂಕತೆಯಿಂದ ಇರಬೇಕು. ಬಸ್ಸಲ್ಲೆಲ್ಲ ಸಾರ್ವಜನಿಕ ಪ್ರಯಾಣ ಸ್ಥಳದಲ್ಲಿ ಹಾಕೋದಿಲ್ಲ, ಕಂಡಕ್ಟರ್ ಬಸ್ ಆಗೋದಿಲ್ಲ, ಅವರಿಗೆಲ್ಲ ಪೆನಾಲ್ಟಿ ಹಾಕುವುದು ಈಗ ಸುಮಾರು ಬಾರಿ ಎಲ್ಲ ನಾವು ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀವಿ. ಓಕೆ, ಥ್ಯಾಂಕ್ ಯು ಸರ್.